ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಭರ್ಜರಿ ಮತ ಶಿಖಾರಿಯನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಮತ್ತೊಮ್ಮೆ ಮನದಟ್ಟು ಮಾಡಿಕೊಡುವ ಪ್ರಯತ್ನದ ಭಾಗವಾಗಿ ಕಾಂಗ್ರೆಸ್ ಯೋಜನೆಗಳು ಜನರ ಬಾಳಿಗೆ ಬೆಳಕಾಗಿವೆ ಅಂತ ಹೇಳಿ ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಹೇಳಿಕೆ ನೀಡಿದ್ದಾರೆ. ಹಗರಿಬೊಮ್ಮನಹಳ್ಳಿಯ ಹಲಬೂರ್ನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇತಿಹಾಸ ನೋಡಿದ್ರೆ ದೇಶಕ್ಕೆ ಕಾಂಗ್ರೆಸ್ ಕೊಡುಗೆ ಅಪಾರ ಇದೆ. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್, ನರಸಿಂಹರಾವ್ ಕಾಲದ ಯೋಜನೆಗಳು ಜನರ ಬಾಳಿಗೆ ಸಹಕಾರಿಯಾಗಿದೆ ಅನ್ನೋದನ್ನ ಸ್ಮರಿಸಿದ್ದಾರೆ ಈ ತುಕಾರಾಂ. ಇವತ್ತು ನಾವೇನೇನು ಬಡವರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಒಂದು ಏನು ನಮ್ಮ ತಂದೆ ತಾಯಿಗಳು, ನಮ್ಮ ಅಪ್ಪ ಅಮ್ಮ ನನಗೆ ಜನ್ಮ ಕೊಟ್ಟಿರ್ಬೋದು, ನಿಜವಾದ ತಂದೆ ತಾಯಿಗಳು ಪ್ರಜಾಪ್ರಭುತ್ವ ನೀವಣ ನಮಗೆ ತಂದೆ ತಾಯಿಗಳು. ನಿಮ್ಮ ಎದುರಿಗೆ ಇವತ್ತು ನೀವೆಲ್ಲ ವಿಶ್ವಾಸ ಇಟ್ಟು ತಮ್ಮ ಮಗ ಹೋಗಪ್ಪ ನೀನು ಹೋಗಿ ನಮ್ಮ ಒಂದು ಭಾವನೆಗಳನ್ನ, ನಮ್ಮ ಕಷ್ಟ ಸುಖಗಳನ್ನ ನೀನು ವಿಧಾನಸಭೆಗೆ ಮಾತಾಡು. ನಿಮ್ಮ ಪರವಾಗಿ ಇವತ್ತೆಲ್ಲ ಬ್ರದರ್ ಕೂಡ ವಿಧಾನಸಭೆಗೆಲ್ಲ ಮಾತಾಡ್ತಿದ್ರು. ಸಂದರ್ಭ ಪರವಾಗಿ ನಾನು ಕೂಡ ಧ್ವನಿ ಎತ್ತಾ ಇದ್ದೆ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ, ಜೊತೆಗೆ ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದದಿಂದ, ಎಲ್ಲ ನಮ್ಮ ಹೈಕಮಾಂಡ್ ಆಶೀರ್ವಾದದಿಂದ ಬಳ್ಳಾರಿ ನೀನೇ ನಿಂದಿರ್ಬೇಕು. ನೀನ್ ಪಾರ್ಲಿಮೆಂಟ್ ಅಲ್ಲಿ ಬಳ್ಳಾರಿ ಧ್ವನಿ ನೀನ್ ಮಾತಾಡ್ಬೇಕು, ಕರ್ನಾಟಕ ಬಗ್ಗೆ ಮಾತಾಡ್ಬೇಕು ಅಂತೇಳಿ ಇವತ್ತು ಹೊತ್ತು ಅಲ್ಲಿ ತಬ್ಬಿಬ್ಬಾದಂತ ಘಟನೆ ಕೂಡ ನಡೀತು. ಆಗ ಅಲ್ಲಿ ಇದ್ದಂತ ಬಿಜೆಪಿ ಕಾರ್ಯಕರ್ತರಿಗೆ ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡ್ಸೋಣ. ಏನಾಯ್ತು ಅಲ್ಲಿ, ಯಾಕೆ ಅವ್ರು ಹಂಗ್ ಮಾಡಿದ್ರು? ಸರ್, ನಾವು ಬೆಳಗ್ಗೆಯಿಂದ ರ್ಯಾಲಿ ಮಾಡ್ಕೊಂಡು ಯಶಸ್ವಿಯಾಗಿ ಬರ್ತಾ ಇದ್ರಿ. ಅಣ್ಣಾಮಲೈ ಅವ್ರ ಜೊತೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇತ್ತು. ಎಲ್ಲ ಕಡೆ ತುಂಬ ಅಭೂತಪರ ಪ್ರತಿಕ್ರಿಯೆ ಸಿಕ್ಕಿದಾಗ ಇವರಿಗೆ ಕಾಂಗ್ರೆಸ್ ಅವ್ರಿಗೆ ಇವತ್ತು ಕೆಂಪಗಾಯಿತು. ಸುಧಾಮನಗರ ಬರೋಷ್ಟೊತ್ತಿಗೆ ಅವರು ಚೊಂಬನ್ನ ಒಂದು ಪೋಸ್ಟರ್ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರು. ಹಾಗಾಗಿ ನಾವು ಜೈ ಮೋದಿ ಅಂತ ಹೇಳಿದ್ರಿ. ಅಲ್ಲಿ ಕಂಪ್ಲೀಟ್ ಸಿನಾರಿಯೋನೇ ಚೇಂಜ್ ಆಗಿಬಿಡ್ತು. ಅಣ್ಣಾಮಲೈ ಅವ್ರು ಕೆಳಗಿಳಿತಾರೆ, ಅಂಬೇಡ್ಕರ್ ಮಾಲಾರ್ಪಣೆ ಮಾಡ್ತಾರೆ ಪುತ್ಥಳಿಗೆ. ಆಗ ಅಲ್ಲಿದ್ದವರೇ ಜೈ ಭೀಮ್ ಅಂತೇಳಿ ಕೂಗ್ತಾರೆ. ಕಂಪ್ಲೀಟ್ ಸಿನಾರಿಯೋನೇ ಚೇಂಜ್ ಆಗಿಬಿಡ್ತು. ಆ ಸಮಯ ಸರ್, ಖಂಡಿತ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ನಮಗೂ ಸ್ವಂತ ಇದ್ದಾರೆ, ನಮಗೂ ಸ್ವಂತ ಅಡಿಯಲ್ಲೇ ನಾವೆಲ್ಲ ಇದ್ದೀವಿ. ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಇದ್ದೀವಿ. ನಮ್ಮ ಭಾರತ ದೇಶ ಪ್ರತಿಯೊಂದು ಪ್ರಜೆನೂ ಇದ್ದೀವಿ. ಅಂಬೇಡ್ಕರ್ ಅವರು ಏನು ಮಾರ್ಗದರ್ಶ ಕೊಟ್ಟಿದ್ದಾರೆ ಅದೇ ರೀತಿ ಚುನಾವಣೆನೂ ಆಗ್ತಾ ಇದೆ. ಎಲ್ರಿಗೂ ಅಂಬೇಡ್ಕರ್, ಕಾಂಗ್ರೆಸ್ ಪಕ್ಷಕ್ಕಲ್ಲ ಅಂಬೇಡ್ಕರ್, ಎಲ್ಲ ಪಕ್ಷಕ್ಕೂ ಅಂಬೇಡ್ಕರ್ ಇದ್ದಾರೆ. ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವರೇ ಸತ್ತಾಗ ಜಾಗ ಕೊಡ್ಲಿಲ್ಲ, ಇವತ್ತೇನ್ ಜೈ ಭೀಮ್ ಅಂತಾರೆ ಇವರು. ಏನ್ ಅಧಿಕಾರ ಇದೆ ಅವ್ರಿಗೆ? ಅವ್ರು ಸತ್ತಾಗ ಒಂದು ಅಡಿ ಜಾಗ ಕೊಟ್ಟಿಲ್ಲ ಅವ್ರಿಗೆ. ಇದು ಕೊಟ್ಟಂತದ್ದು ನಮ್ಮ ಆಗಿನ ಜನಸಂಘ. ಅಂದ್ರೆ ಅಲ್ಲಿ ತುಂಬಾ ಮೆಚೂರ್ ಆಗಿ ಬಿಹೇವ್ ಮಾಡಿದ್ರು ಅಣ್ಣಾಮಲೈ ಅವರು. ತೇಜಸ್ವಿ ಸೂರ್ಯ ಅವರು ಕೂಡ ಮಾತಾಡಿದ್ರು. ಆದ ನಂತರ ಅದು ಅಲ್ಲಿದ್ದಂತ ಕಾರ್ಯಕರ್ತರಿಗೆ ಒಂದು ಮೋಟಿವ್ ಆಯ್ತು ಅಂತ. ಖಂಡಿತ ಅವ್ರಿಗೆ ಮೋಟಿವ್ ಆಯ್ತು. ಅವ್ರಿಗೆ ಒಂದು ಮಿಸ್ಕಾನ್ಸೆಪ್ಟ್ ಇತ್ತು, ಬಿಜೆಪಿ ಅಂದರೆ ಬೇರೆ ಜೈ ಶ್ರೀರಾಮು, ಅಂಬೇಡ್ಕರ್ ವಿರೋಧಿ ಅಂದ್ಕೊಂಡಿದ್ರು. ಖಂಡಿತ ಇಲ್ಲ. ಬಿಜೆಪಿಯವರು ನಾವು ಅಂಬೇಡ್ಕರ್ ಸಂವಿಧಾನ ಬರೆದವರು ನಮಗೂ ಸ್ವಂತ. ಹಾಗಾಗಿ ಅಣ್ಣಾಮಲೈ ಅವರಲ್ಲಿ ಇಳಿದು ಮಾಲಾರ್ಪಣೆ, ತೇಜಸ್ವಿ ಸೂರ್ಯ ಅವರವರು ಅಣ್ಣಾಮಲೈ ಅವರ ಮಾಲಾರ್ಪಣೆ ಮಾಡಿ ಅಲ್ಲಿರೋಂಥ ಕಾರ್ಯಕರ್ತರಲ್ಲಿ ಮನಸ್ಸಲ್ಲಿ ಇದ್ದಿದ್ದ ವಿಷ ಬೀಜನ ಕಿತ್ಬಿಟ್ಟು ಬಿಜೆಪಿ ಅಂದರೆ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಅದು ಮನವರಿಕೆ ಆಗಿದೆ ಅಂತ ನಾವು ಭಾವಿಸ್ತೀವಿ. ಜೈ ಭೀಮ್, ಜೈ ಭೀಮ್. ಇದು ಅಲ್ಲಿ ಹೈಡ್ರಾಮಾ ಸೃಷ್ಟಿ ಆಯ್ತು ಸ್ಮಿತಾ. ಆ ನಂತರ ಕಾರ್ಯಕರ್ತರೆಲ್ಲರೂ ಕೂಡ ಇಳಿದು ಬಂದ್ರು. ಪೊಲೀಸರು ಪರಿಸ್ಥಿತಿಯನ್ನು ತಹಬದಿಗೆ ತರುವಲ್ಲಿ ಯಶಸ್ವಿ ಆದ್ರು. ಆ ಮೂಲಕ ಈಗ ರ್ಯಾಲಿ ಸಾಗ್ತಾ ಇದೆ. ನನ್ನ ಕ್ಯಾಮರಾಮನ್ ಮಂಜು ತೋರಿಸಬೇಕು. ಎದುರುಗಡೆಯಲ್ಲಿ ಅಣ್ಣಾಮಲೈ ಇದ್ದಾರೆ, ಹಾಗೆ ಪ್ರಚಾರದ ವಾಹನ ಮುಂದ್ಗಡೆ ಹೋಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಫಸ್ಟ್ ಅವರನ್ನ ಫಾಲೋ ಮಾಡ್ತಾ ಏನೇನಾಯ್ತು ಅನ್ನೋದ್ರ ಕಂಪ್ಲೀಟ್ ಎಕ್ಸ್ಕ್ಲೂಸಿವ್ ಆದಂತ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತು. ಸದ್ಯಕ್ಕೆ ಈಗ ಪ್ರಚಾರದ ಈ ಒಂದು ವಾಹನ ಇದೆಯಲ್ಲ, ಚಿಕ್ಕಪೇಟೆ ಮಾರ್ಗವಾಗಿ ಹೋಗುತ್ತೆ. ಚಿಕ್ಕಪೇಟೆ ಮಾರ್ಗವಾಗಿ ಹೋಗಿ ಅಲ್ಲಿ ಜನರು ಉದ್ದೇಶಿಸಿ ಮಾತನಾಡ್ತಾರೆ ಅಣ್ಣಾಮಲೈ. ತೇಜಸ್ವಿ ಸೂರ್ಯ ರೈಟ್ ನೀವು ಟ್ರ್ಯಾಕ್ ಮಾಡ್ತಾ ಇರಿ ರಂಜಿತ್. ನೀವೇ ಥ್ಯಾಂಕ್ ಯು ಇವರಿಗಿನ ಅಪ್ಡೇಟ್ಗಾಗಿ.